ಹೇಯ್ ಸ್ಕೂಲ್ ಟಾಪರ್, ನೀಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗೇ ಮಾಡಿರ್ತ್ಯಾ? ಟೆನ್ಷನ್ ಅಲ್ಲಿ OMR ಶೀಟ್ ಮೇಲೆ ತಪ್ಪಾದ ಆನ್ಸರ್ ಶೇಡ್ ಮಾಡಿ ನೆಗೆಟಿವ್ ಮಾರ್ಕ್ಸೇ ಬಂತು. ಎಲ್ಲದಕ್ಕೂ ಪ್ರಿಪೇರ್ ಆಗಿ ತಾನೇ ಹೋಗಿರ್ತ್ಯಾ? ಸ್ಕೂಲ್ ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ಲಿಲ್ವಾ? ಫಿಸಿಕ್ಸ್ಗೆ 75 ಮಿನಿಟ್ಸ್, ಕೆಮಿಸ್ಟ್ರಿಗೆ 60 ಮಿನಿಟ್ಸ್, ಬಯಾಲಜಿಗೆ 45 ಮಿನಿಟ್ಸ್ ತರ ಡಿವೈಡ್ ಮಾಡಿ ಅದ್ರೊಳಗೆ ಅಟೆಂಡ್ ಮಾಡ್ಬೇಕಂತ ಹೇಳ್ಕೊಡ್ಲಿಲ್ವಾ? ಪ್ಲಾನ್ ಮಾಡೋದು ಈಸಿ, ಅದನ್ನ ಎಕ್ಸಿಕ್ಯೂಟ್ ಮಾಡೋದೇ ಕಷ್ಟ. ಏನ್ ಮಾಡೋದು, ಟೆನ್ಷನ್ ನಲ್ಲಿ ತುಂಬಾ ತಪ್ಪಾಗ್ ಮಾಡ್ಬಿಟ್ಟೆ. ಟೈಮ್ ಬೇರೆ ಸಾಕಾಗಿಲ್ಲ. ಹೌದು, ನೀನ್ ಹೇಗೆ ಎಕ್ಸಾಮ್ ಕ್ಲಿಯರ್ ಮಾಡ್ದೆ? ನಾನು ಸರಸು ಆನ್ಲೈನ್ ಪ್ರಾಕ್ಟೀಸ್ಗೆ ಜಾಯ್ನ್ ಆದೆ. ಪರ್ಫೆಕ್ಟ್ ಆಗಿರೋ ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರ ಲೆವೆಲ್ ಬೇಸ್ಡ್ ಕ್ವೆಶ್ಚನ್ಸ್ಗೆ ನಮ್ಮನ್ನ ಒಂದೊಂದು ಸ್ಟೆಪ್ಗೂ ಪ್ರಿಪೇರ್ ಮಾಡಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳ್ಕೊಟ್ರು. ಅದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಪ್ರಕಾರ ಎಲ್ಲಾ ಸಬ್ಜೆಕ್ಟ್ಸ್ಗೂ ಆನ್ಸರ್ ಮಾಡ್ಬಿಟ್ಟೆ. ಕೇಪಬಿಲಿಟಿ ಅನಾಲಿಸಿಸ್ ರಿಪೋರ್ಟ್ ಕೊಟ್ಟು ನಾವು ಯಾವುದ್ರಲ್ಲೆಲ್ಲ ವೀಕ್ ಇದ್ದೀವೋ ಅದರಲ್ಲಿ ಫುಲ್ ಆಗಿ ಎಕ್ವಿಪ್ ಮಾಡೋದಕ್ಕೆ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ನೀಟ್ ಎಕ್ಸಾಮ್ ತರನೇ ಆನ್ಲೈನ್ ನಲ್ಲಿ ರಿಪೀಟೆಡ್ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿ ನಮ್ಮ ಬ್ರೈನ್ ಎಂಡ್ಯೂರೆನ್ಸ್ ನ ಡೆವಲಪ್ ಮಾಡಬಹುದು. ಈ ತರ ಡಿಸಿಪ್ಲಿನ್ ಪ್ರಾಕ್ಟೀಸ್ ಇದ್ದಿದ್ರಿಂದ ಎಕ್ಸಲೆಂಟ್ ರಿಸಲ್ಟ್ ಬಂದಿತ್ತು. ಅದಕ್ಕೆ ನಾನು ಸರಸು ಆನ್ಲೈನ್ ಟೆಸ್ಟಿಂಗ್ ಪ್ರಾಕ್ಟೀಸ್ಗೆ ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡಿದ್ದು. ಸರಸು ಆನ್ಲೈನ್ ಟೆಸ್ಟಿಂಗ್ ಪ್ರಾಕ್ಟೀಸ್ ಸೆಂಟರ್ ಫ್ರೀ ಟ್ರಯಲ್ ತಗೋಲಿ, ನಿಮ್ಮ ನೀಟ್ ಮತ್ತೆ ಕೇಪಬಿಲಿಟಿನ ಕಂಡುಕೋಲಿ.